ನೋಡು ಕಾಳಿದಾಸ, ಅಲ್ಲ ಕಣೋ, ದೊಡ್ಡ ದೊಡ್ಡ ಬಂಡೆಗಳೇ ನಿನ್ ತಲೆ ಮೇಲೆ ಬಿದ್ರೂ ಕೂಡ ನೀನ್ ಎದುರ್ಕೋತಾ ಇರ್ಲಿಲ್ಲ. ಈಗ ಯಾಕೆ ಹಿಂಗಳ್ತಾ ಇದ್ದೀಯ? ಮಾಡ್ಬೇಕಾದ್ದೆಲ್ಲ ಮಾಡಿದ್ದೀಯ, ವಿಧಿ ಆಟ. ಯಾಕೆ ಹೇಳ್ತೀಯ? ಸುಮ್ನಿರು. ನಾನು ಅಳ್ತಿರೋದು ಅದಕ್ಕಲ್ಲ ಮಗ, ಮತ್ತೆ ನನ್ನನ್ನ ಇಟ್ಕೊಂಡೋಳ್ ಮಗ ಅಂದ್ಬಿಟ್ರು ಕಣಯ್ಯ. ನಿನ್ನೂನು ಅಂದ್ರೇನು? ಅಂದ್ರೆ ಕಾಳಿದಾಸ ಬಾಯಿಲಿ ಕೇವಲ ನೀನ್ ಇಟ್ಕೊಂಡೋಳು ಮಗ. ನನ್ನ ಕತೆ ಕೇಳು. ಇಟ್ಕೊಂಡೋಳು, ಕೊಟ್ಕೊಂಡೋಳು, ಮಡಿಕೊಂಡೋಳು, ಕೊನೆಗೊಂದು ಭೋಗಿ ಇರುತ್ತಲ್ಲ, ಕೆಲ್ಸಕ್ಕೆ ಬರ್ದಿರೋದು, ಅದ್ರ ಮಗ ಅಂತಾರೆ. ನಾನು ಎಷ್ಟು ದುಃಖ ಪಡ್ಬೇಕು? ಅಯ್ಯೋ, ನನ್ನ ಪಂಚೆ ಹರಿದೋಯ್ತು ಅಂತ ಅಳತಿದ್ದೆ, ನಿನ್ ಚಡ್ಡಿನೇ ಹರಿದೋಯ್ತು. ಈಗ ಸಮಾಧಾನ ಆಯ್ತು. ಹೌದಾ? ಸಮಾಧಾನ ಆಯ್ತು. ಇಲ್ಲೋಡು, ನೀನ್ ಹೆಚ್ಚೊತ್ತಿದ್ರೆ ನಿನಗೆ ದುಃಖ ಜಾಸ್ತಿ ಆಗುತ್ತೆ. ನೀನ್ ಹೊರಟು ಬಿಡ. ಸಮಾಧಾನ ಮಾಡ್ಕೊ. ಬಂದಿದ್ದು ತುಂಬಾ ಥ್ಯಾಂಕ್ಸ್ ಕಣಯ್ಯ. ಥ್ಯಾಂಕ್ಸ್. ಬಾಡಿನ ಸುತ್ತ ಬಂಧುಗಳೆಲ್ಲ ಬೇಗ ಬನ್ನಿ. ಬನ್ರಿ 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 ಬನ್ರಿ. ಸುತ್ತಮ್ಮ ತೋಣ ಕೊನೆ ನಮಸ್ಕಾರ ಮಾಡ್ಕೊಳ್ರಿ. ಬಣ್ಣ ತಗೊಳ್ಳಿ. ಈ ಆಸ್ಪತ್ರೆ ಕಡೆ ಸುತ್ತ ಇದ್ದೀರಾ? ಬೇಗ ಈ ಡೆಡ್ ಬಾಡಿ ಇದು ಸುತ್ತ. ಅವರನ್ನು ಬಿಡಿ, ಅವರು ನಮಸ್ಕಾರ ಮಾಡಿಕೊಳ್ಳಿ. ಬೇಗ ನೊಣಗಳು ಬೇರೆ ಜಾಸ್ತಿ ಆಗೋಯ್ತು. ಬರ್ಲಿ. ನಮ್ಮ ಮನೆಗೆ ಬಂದು ನಮ್ಮನ್ನೇ ದೂರ ಮಾಡ್ತೀರಾ? ಈ 11 ದಿನದಲ್ಲಿ ನಾವೆಲ್ಲ ನಿಮ್ಮ ಕುಟುಂಬದವ್ರೆ ಅಂತ ಹೇಳಂಗೆ ಮಾಡಲಿಲ್ಲ. ನಾನು ತಾತನ ಮೊಮ್ಮಗನೇ ಅಲ್ಲ. ಇನ್ಮೇಲೆ ನನ್ನ ಆಟ ಶುರು ಕಂಡು. ಯಾಕಪ್ಪ? ಯಾಕೋ ಆತ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟು ಸ್ವಾಮಿ. ತಾತನ ಮೇಲೆ ಎಷ್ಟು ಪ್ರೀತಿಯಪ್ಪ. ಕಾಲಲ್ಲಿ ಬೊಬ್ಬೆ ಬರೋರ್ಗು ಹೋಗು. ಎತ್ರ ಈ ತರ ಒಬ್ಬ ಮೊಮ್ಮಗನ್ನೇ ಇರ್ಬೇಕಪ್ಪ. ಎಷ್ಟು ಪ್ರೀತಿಯಪ್ಪ. ನೀನೇ ನನಗೆ ಎಲ್ಲ, ನಿನ್ನಂತ ತಾತ ಇಲ್ಲ. ನೀನೇ ನನಗೆ ಎಲ್ಲ, ನೀನೆ ನನ್ನ ಜೀವ, ನೀನೆ ನನ್ನ ದೈವ. ತಗೊಳ್ಳಿ ಸ್ವಾಮಿ. ಏನ್ ಮಾಡಕ್ಕ ಸಮಾಧಾನ. ಫ್ರೆಂಡ್ಸ್ ಅಂದ್ಬಿಟ್ಟು ಎಲ್ಲ ಕೆಲಸ ಬರ ಇಲ್ಲಿ. ಮುಖ ನೋಡೋ ಒಂದು ಯಾರು ಅದೆಲ್ಲ ಹಾಕಿದ್ದು? ರಾಮದಾಸ. ಜಾಗ ಖಾಲಿ ಮಾಡು. ಥ್ಯಾಂಕ್ಸ್. ನನ್ನ ಮಕ್ಕಳು. ನಮಸ್ಕಾರ. ನಿಮ್ಮ ತಂದೆ ಸಾಕ್ಷಾತ್ ಸರಸ್ವತಿ ಪುತ್ರ. ಅವರಿಗಿದ್ದ ಮೃದಂಗದ ಪಾಂಡಿತ್ಯ ಅವ್ರ ಜೊತೆನೆ ಹೊರಟೋಯ್ತಪ್ಪ. ವಿಪರ್ಯಾಸ ಅಂದ್ರೆ ನೀವು ಕಲೀಲಿಲ್ಲ, ನಿಮ್ಮ ಮಕ್ಳಿಗೂ ಕಲಿಸ್ಲಿಲ್ಲ. ಏನ್ ಮಾಡೋದು? ಎಲ್ಲಾ ವಿಧಿ ಬರಹ. ಆ ವಿದ್ಯೆ ನಮಗೂ ಬರ್ಲಿಲ್ಲ, ನಮ್ಮ ಮಕ್ಕಳಿಗೂ ಬರ್ಲಿಲ್ಲ. ಫೋನ್ ಮಾಡ್ದಾಗ್ಲೆಲ್ಲ ನಿಮ್ಮ ತಂದೆ ತುಂಬಾ ನೊಂದ್ಕೊಳ್ತಾ ಇದ್ರು. ಕೊನೆಗೂ ಅವ್ರ ಆಸೆ ಈಡೇರ್ಲೇ ಇಲ್ಲ. ಏನ್ ಮಾಡಕ್ಕಾಗತ್ತೆ? ರಾಮು, ಸಾರಿ ಮಾ, ಗೌರವ ಕೊಟ್ಟಿ ಸಾಕು, ಹೋಗಿ. ಅರ್ಧ ಸಿಗರೇಟ್ ವೇಸ್ಟ್ ಆಗೋಯ್ತು. ರಾಮು, ಏನಾಯ್ತಲ್ಲ? ಅಜ್ಜಿಗೆ ಅವ್ರಿಬ್ರು ಮಕ್ಳಂದ್ರೆ ಪ್ರಾಣ, ಅವ್ರ ಮಕ್ಳಂದ್ರೆ ಇನ್ನೂ ಪ್ರಾಣ. ಅದಕ್ಕೆ ಅವ್ರನ್ನೆಲ್ಲ ಸ್ವಲ್ಪ ವಿನೈಲಲ್ಲಿ ಹೈಲೈಟ್ ಮಾಡಿದ್ರೆ ನಮ್ ಲವ್ ಸೆಟ್ ಆಗತ್ತೆ ಅನ್ನೋ ಸೆಟಪ್ ಮಾಮ. ನಿನಗೆ ಗೊತ್ತಿಲ್ದಂಗೆ ಬಾಡಿ ಎತ್ತಾವ್ರೆ. ಇನ್ನ ಹುಡುಗಿನ ಕರ್ಕೊಂಡು ಹೋಗೋದು ಯಾವ ದೊಡ್ಡ ಲೆಕ್ಕನೋ ಅವ್ರಿಗೆ. ಅದಕ್ಕೆ ಅಂತ ಒಂದು ಐಡಿಯಾ ರೆಡಿ ಮಾಡ್ತಾನೆ ಇದೀನಿ. ಏನ್ ಐಡಿಯಾ ಮಾಡ್ತೀಯ ಏನೋ? ನಿನ್ನ ಸೋದರ ಮಾವನಾಗ ಒಂದು ಮಾತು ಕೇಳ್ತಾ ಇದ್ದೀನಿ. ನಿನ್ನ ಬೇಕಿಲ್ದವ್ರದೆಲ್ಲ ಇಷ್ಟು ದೊಡ್ಡ ಫೋಟೋ ಹಾಕಿ ನಿಮ್ಮ ಅಪ್ಪಂದು ಇಷ್ಟೇ ಹಾಕಿದಿಲ್ಲ, ನಾಚಿಕೆ ಆಗಲ್ಲ ನಿನಗೆ? ಜನ್ಮ ಕೊಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಬಿಡು. ನಮ್ಮಪ್ಪನ ಫೋಟೋನ ನಾನು ಹಾಕೇ ಇಲ್ವಲ್ಲ. ತಾತನವರೆಲ್ಲ ಬಿಟ್ಟು ದೂರ ಲೋಕಗೊಂಡೋದ್ರು. ಇನ್ಮೇಲೆ ನೀನೇ ನನಗೆ ಕಾರಣ.
ಹಿಂಗೆ ದುಕ್ಕುಡಿಸ್ಕೊಂಡು ಹತ್ರ ಹೋಗಿರೋ ತಾತ ವಾಪಸ್ ಬರ್ತಾನೇನಪ್ಪ. ನಾನು ನಡೆಸಿರೋದು ಅದಕ್ಕಲ್ವೋ. ಮತ್ತೆ ಏನು ಕೇಳ್ತಾ ಇದೆಯಾ? ಹೇಳ್ಬಿಟ್ಟು ಒರೆಸ್ಕೊಳಪ್ಪ. ಹೇಳಪ್ಪ, ನೀನ್ ಹೇಳಿದ್ರೆ ತಾನೇ ನಮಗ್ ಗೊತ್ತಾಗೋದು. ಅವ್ರನ್ನೆಲ್ಲ ನೋಡೋ, ಕಾಡಲ್ಲಿ ಸ್ವಚ್ಛಂದವಾಗಿ ಓಡಾಡ್ಕೊಂಡಿರೋ ಹುಲಿ ಸಿಂಹಗಳ ತರ ಇದ್ದಾರೆ. ನಾವು ಕಣ ಮೈಸೂರು ಝೂ ಅಲ್ಲಿ ರೇಷನ್ ಅಲ್ಲಿ ಕೊಡೋ ಮಾಂಸಕ್ಕೋಸ್ಕರ ಕಾದು ನಿಂತಿರೋ ಹುಲಿ ಸಿಂಹಗಳ ತರ ಇದ್ದೀವಲ್ಲಯ್ಯ. ತಲೆ ಕೆಡಿಸ್ಕೋಬೇಡಪ್ಪ. ರೇಷನ್ ಮಾಂಸ ಬಿಟ್ಟು ಬೇಟಾಡೋ ಟೈಮ್ ನಮಗೂ ಬರುತ್ತೆ. ಮಗನೇ ಮಗನೇ, ಹೇಳಪ್ಪ. ಹೇಗಾದ್ರೂ ಮಾಡಿ ಆ ಹುಡುಗಿ ನೀನು ಇಟ್ಕೊಂಡ್ಬಿಡು. ಅಲ್ಲ ಪಟಾಯಿಸ್ಕೊಂಡು. ನಿಮ್ ನಾಲ್ಗೆ ಕೋತಿ ಕಿತ್ಕೊಂಡ್ ಹೋಗ. ಅಪ್ಪ ಅದೋನು ಮಗಂಗ್ ಈ ತರ ನಾವು ಉಪದೇಶ ಕೊಡೋದು. ಸುಂದರೆ, ನಮ್ ತರ ನಮ್ ಮಗನು ಕಷ್ಟದಲ್ಲಿ ಸಾಯ್ಬೇಕು ಅಂತ ಹೇಳ್ತೇನೆ ನೀನು. ಟೆನ್ಷನ್ ಮಾಡ್ಕೋಬೇಡಪ್ಪ. ಒಬ್ಬ ಅಪ್ಪನ ಆಸೆನ ಈಡೇರಿಸ್ತೇವೆ. ಮಗ ಬದುಕಿದ್ರೆ ಎಷ್ಟು, ಸತ್ರೆ ಎಷ್ಟು. ನಿನ್ ಮೇಲೆ ಆಣೆ ಇಟ್ಟು ಹೇಳ್ತೀರಿ, ಈ ಕೆಲಸ ಹಾಗೆ ಆಗುತ್ತೆ. ಇಟ್ಕೊಂಡವ್ರ ಚರಿತ್ರೆಯಲ್ಲಿ ಇಟ್ಕೊಂಡೊಳಗೊಂದು ಬಿಡಿಗಾಸು ಕೊಡದೆ ಬರೀ ಪ್ರದಕ್ಷಿಣೆ ಮಾಡ್ಕೊಂಡೆ ಹೋದವರಲ್ಲಿ ನಿಮ್ ತಾತನೇ ಮೊದ್ಲನೇವ್ರಿರ್ಬೇಕು. ಬೇಕು ನನ್ ಮಗ. ನಿಮ್ ಬಾಯಿನ ಫಿನೈಲ್ ಹಾಕೊಂಡು ಉಜ್ಜ. ಮಗ ಅದೋನು ಅಮ್ಮನ್ ಬಗ್ಗೆ ಹೀಗ ಮಾತಾಡೋದು. ಸಾರಿ ಕಣೆ, ಆಸೆನ ದೋಸೆ ತರ ಹೊಯ್ದು ಬಿಟ್ಟೆ ಅಷ್ಟೇ. ಮಾಡ್ತಿಲ್ವೇನಪ್ಪ? ಏನ್ ದೋಸೆನಾ? ಅಲ್ಲ, ಭಾಷೆ. ಖಂಡಿತವಾಗ್ಲಪ್ಪ, ನಿನ್ ತಲೆನೇ ಕೆಡಿಸ್ಕೋಬೇಡ. ಈಗಾಗ್ಲೇ ಆ ಹುಡುಗಿನ ಸೈಕಲ್ ಗ್ಯಾಪ್ ಅಲ್ಲಿ ಬುಟ್ಟಿಗೆ ಹಾಕೊಂಡಿದೀನಿ. ಅಷ್ಟೊಂದು ಎಮೋಷನಲ್ ಆಗ್ಬೇಡ. ಆ ಹುಡುಗಿ ಏನಾರು ನಿನ್ನ ಹತ್ರ ಬಂದ ಐ ಲವ್ ಯು ಅಂತ ಹೇಳಿದ್ಲಾ? ಅವಳು ಪ್ರೀತಿಸದ ನಿಜ ಆಗಿದ್ದಿದ್ರೆ ಅವತ್ ನಿನ್ ಕಿಸ್ ಕೊಟ್ಟಾಗ ಅಜ್ಜಿ ಅಂತ ಯಾಕಪ್ಪ ಕೂಕೋತಾ ಇದ್ಲು? ಹುಡುಗಿರೆಲ್ಲ ಫಸ್ಟ್ ಟೈಮ್ ಹಂಗೆ ಕಣೋ ಕೂಕ್ಕೊಳ್ಳೋದು. ಹೋಗ್ತಾ ಹೋಗ್ತಾ ರೂಢಿ ಆಗ್ಬಿಡ್ತಾರೆ. ಅವಳಿಗೆ ಇಷ್ಟ ಇಲ್ಲ ಅಂದಿದ್ರೆ ಮನೆಯವ್ರಿಗೆಲ್ಲ ಫಿಟ್ಟಿಂಗ್ ಇಕ್ಬಿಟ್ಟಿರೋಳು. ಅವಳು ಪ್ರೀತಿ ಇರೋದಕ್ಕೆ ತಾನೇ ಸುಮ್ನಿರೋದು. ಹಂಗಾದ್ರ ಒಂದ್ ಕೆಲ್ಸ ಮಾಡು, ಹೇಳು. ಈಗ್ಲೇ ಹೋಗಿ ಅವಳಿಗೆ ಐ ಲವ್ ಯು ಅಂತ ಹೇಳು. ನಿನ್ನ ಪ್ರೀತಿ ಮಾಡ್ತಾಳ ಇಲ್ವೋ ಅಂತ ಗೊತ್ತಾಗತ್ತೆ. ಕರೆಕ್ಟ್. ಅದಕ್ಕೂ ಒಂದ್ ಟೈಮ್ ನೋಡಿ ಪಂಚ್ ಮಾಡ್ಬೇಕು. ದಿಸ್ ಇಸ್ ಡ್ರಿಂಕ್ ಟೈಮ್. ನಡಿ, ಎಣ್ಣೆ ಹೊಡಿಯಕ್ ಹೋಗ್ಬೇಕು. ಸಾರಿ, ಲೆಟ್ ಅಸ್ ಗೋ ಟು ಲಕ್ಷ್ಮಿ ಬಾರ್. ಸಿಗ್ಲಿಲ್ವನಯ್ಯ? ಎಲ್ಲೂ ಸಿಗ್ಲಿಲ್ಲ ಅಣ್ಣ. ಬಾರಳೆಲ್ಲ ನೋಡ್ದಾನೆ. ಎಲ್ಲ ಕಡೆ ಹುಡುಕ್ದೆ ಅಣ್ಣ, ಎಲ್ಲೂ ಕಾಣಿಸ್ತಿಲ್ಲ ಅಣ್ಣ. ಮುಂಚೆನೆ ದುಡ್ಡು ಕೊಟ್ರ ಏನೋ ತಂದೆ ಮೇಲೆ ಪ್ರೀತಿ ಕೊಟ್ಟಿರ್ತಾನೆ ಬಿಡಿ. ಅಯ್ಯೋ, ಮರ್ತು ಚಪ್ಪಲಿ ಹಾಕೊಂಡ್ಬಿಟ್ಟೆ. ಹೌದು, ಯಾಕೆ ಎಲ್ಲ ಹಿಂಗ್ ಸುಮ್ನೆ ನಿಂತಿದ್ದೀರಾ? ಎಲ್ಲಿ ಕಾರ್ಯ ಮಾಡ್ಸೋನೆ ಬಂದಿಲ್ವಲ್ಲ, ಕಾಯ್ತಾ ಇದೀವಿ. ಅವನ್ ಬರ್ದಿದ್ರೆ ಏನಂತೆ, ನಮ್ ತಾತನ್ ಕಾರ್ಯ ನಾವೇ ಮಾಡ್ಬೋದಲ್ಲ. ಬೇಡ, ನಾನೇ ಮಾಡ್ತೀನಿ ಬಿಡಿ. ಏನೋ ಇವನು ಹೆಣಬಾರ. ಕುಡಿಪ ಇನ್ನೊಂದು ಚೂರು. ಹಲೋ ಹಲೋ ಮಾಮ. ಆರ್ಡಿಗೆ ಫೋನ್ ಮಾಡೋದ್ ಬಿಟ್ಟು ನನಗೆ ಯಾಕೋ ಮಾಡ್ದೆ? ಫೋನ್ ನಾಟ್ ರೀಚಬಲ್, ಅದಕ್ಕೆ ನಿನಗೆ ಮಾಡಿ. ಹಾ, ಒಂದ್ ನಿಮಿಷ ಇರು, ತಗೊಳ. ಕೃಷ್ಣ ಫೋನ್ ಮಾಡೋಣ. ಮಾಮ, 2 ಕೈಯಲ್ಲೂ ಕೆಲಸ ಮಾಡ್ತಾ ಇದ್ದೀನಿ. ಕಿವಿಗೀಕು ಮಾಮ. ಹಲೋ, ಏನಪ್ಪ? ವಿಕೆಟ್ ಔಟ್ ಅಮ್ಮ. ಹಾ, ಹೌದಾ? ಕುಡಿಯಲ್ಲ ಅಂತ ಬಹಳ ನಕರ ಮಾಡ್ತಿದ್ದ. ಇಬ್ರು ಸೇರ್ಕೊಂಡು ಚೆನ್ನಾಗಿ ಕುಡಿಸ್ಬಿಟ್ಟಿದೀವಿ. 3 ದಿನ ಆದ್ರೂ ಎದೋಳಲ್ಲ. ಅಲ್ಲೇನ್ ನಡೀತಾ ಇದೆಯೋ? ಅವ್ನ ಹುಡುಕ್ರಿ. ಅವ್ನ್ ಸಿಗೋವರೆಗೂ ನಾವು ಕಾಯಕ್ಕಾಗತ್ತಾ? ನಮ್ ತಾತನ್ ಕಾರ್ಯನ ನಾವೇ ಮಾಡೋಣ, ತೊಂದ್ರೆ ಇಲ್ಲ. ಯಾವ್ದಕ್ಕೂ ಅವನ್ನ ಬಿಡ್ಬೇಡ್ರಿ, ಹುಡುಕ್ರಿ. ಸರಿ ಕಟ್ಟಾಯ್ತು ಮಾಮ. ಅಪ್ಪ, ದೊಡ್ಡಪ್ಪನ ಜೊತೆ ಹೋಗ್ಬಾ. ದೊಡ್ಡಪ್ಪ, ತಾತನ ಅಸ್ಥಿನ ತಗೊಂಡೋಗ್ಬಿಟ್ಟು ನೀರಲ್ಲಿ ವಿಸರ್ಜಿಸ್ಬಿಟ್ಟು 3 ಸಲ ನೀರ್ನ ಚುಮುಕ್ಸ್ಕೊಂಡು ಹಂಗೆ ಸ್ನಾನ ಮಾಡ್ಕೊಂಡ್ ಬಂದ್ಬಿಡಿ. ದೊಡ್ಡಪ್ಪ, ಆಳ ಇದೆ, ನೋಡ್ಕೊಂಡು ಇಳೀರಿ ದೊಡ್ಡಪ್ಪ. ಹುಷಾರು. ತುಂಬಾ ಒಳ್ಳೆ ಮೊಮ್ಮಗ ಕಣಪ್ಪ. ಎಲ್ಲ ಕಾರ್ಯನೂ ನಿಂತು ಮುಗಿಸ್ಕೊಟ್ಟ. ಅಜ್ಜಿ, ಸ್ಮಶಾನದಲ್ಲಿ ಏನಾಯ್ತು ಗೊತ್ತಾ ಅಜ್ಜಿ? ಏನಾಯ್ತಪ್ಪ? ಸ್ಮಶಾನಕ್ಕೆ ಇವತ್ತು ಕೆಲ್ಸ ಮಾಡೋನೇ ಬಂದಿರ್ಲಿಲ್ಲ. ಎಲ್ರೂ ಸುಮ್ನೆ ನಿಂತಿದ್ರು. ಆಗ ರಾಮದಾಸ್ ಮಾಮ ಮುಂದೆ ಬಂದ್ಬಿಟ್ಟು, ನಮ್ ತಾತಂಗ್ ನಾವೇ ಎಲ್ಲಾ ಕಾರ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಅವರೇ ಮುಂದೆ ನಿಂತು ಎಲ್ಲಾ ಕೆಲ್ಸ ಮಾಡಿದ್ರು ಅಜ್ಜಿ. ಅಲ್ವೇನೋ ಗೋಪಿ? ಓ ಅಜ್ಜಿ, ಸುರೇಶ್ ಮಾಮ ವಿಶಾಲ್ ಮಾಮ ನಮ್ಗೆ ಯಾಕಂತ ಸುಮ್ನೆ ನಿಂತಿದ್ರು. ರಾಮದಾಸ್ ಮಾಮ ಇದಾರಲ್ವಾ ಅಜ್ಜಿ, ಅವ್ರು ತುಂಬಾ ಒಳ್ಳೆಯವರು. ಹ್ಞೂ ಅಜ್ಜಿ. ರಾಮದಾಸ, ಇಲ್ಲಿ ಬಾಪ. ಬಂದೇಜಿ. ಬಾರೋ ಕ್ರಿಕೆಟ್ ಆಡೋಣ. ಅಜ್ಜಿ. ರಾಮದಾಸ, ಎಲ್ಲಾ ಕಾರ್ಯಗಳನ್ನ ನೀನೇ ಮಾಡಿದ್ಯಂತೆ. ಇಲ್ಲ, ಸುಳ್ಳು ಹೇಳ್ಬಾರ್ದು. ಕಣ್ಣು ಕಾಣ್ದಿರೋ ದೇವ್ರಿಗಿಂತ ಹೆತ್ತೋರ್ ಸೇವೆ ಮಾಡೋದೇ ಪುಣ್ಯದ ಕೆಲ್ಸ.
ಹೋಮ ಹವನ ಮಾಡೋದ್ಕಿನ್ನ ಹಿರಿಯರ್ ಶ್ರಾದ್ದ ಮಾಡೋದೇ ಮಹಾಪುಣ್ಯದ ಕೆಲಸ ಅಂತ ಸಿಟಿ ಸೆಂಟ್ರಲ್ ಲೈಬ್ರರಿಲಿ ಒಂದು ಪುಸ್ತಕದಲ್ಲಿ ಓದಿದ್ದೇ ಅಜ್ಜಿ. ತಾತನ ಕಾರ್ಯನ ನನ್ನ ಕೈಯಾರೆ ಮಾಡಿದ್ದು ನನ್ನ ಭಾಗ್ಯ ಅಂತ ಅನ್ಕೋತೀನಿ ಅಜ್ಜಿ. ಊಟ ತಂದಿದ್ದೀನಿ. ಅಜ್ಜಿ ಬನ್ನಿ. ನೀನ್ ಹೋಗಮ್ಮ. ಅಜ್ಜಿ ನನಗೆ ಗೊತ್ತಿಲ್ದಿರೋ ಕೆಲಸ ಮಾಡಿದ ತಪ್ಪ ಅಜ್ಜಿ? ಇಲ್ಲಪ್ಪ, ತಪ್ಪೇನೂ ಇಲ್ಲ, ಒಳ್ಳೆ ಕಾರ್ಯನೇ ಮಾಡಿದ್ಯಾ. ನೀವು ಬೈತೀರಾ ಅಂತ ಎದುರ್ಕೊಂಡ್ಬಿಟ್ಟಿದ್ದೆ ಅಜ್ಜಿ. ಅಯ್ಯೋ, ಯಾಕಪ್ಪ ಹೆದರ್ಕೋತೀಯ? ನೀನ್ ಮಾಡಿರೋದು ಪುಣ್ಯದ ಕೆಲಸ. ನೀವು ಕಾಮದೇನು ಅಜ್ಜಿ. ಅಮ್ಮ, ಹೊಟ್ಟೆ ತುಂಬಾ ಹಸಿತಿದೆ, ಬೇಗ ಊಟ ಬಡಿಸಿ. ಯಾಕೆ ಇಷ್ಟು ಲೇಟು? ಬೇಗ ಬಡಿಸಿದೋಡಮ್ಮ. ಹೂನಪ್ಪ, ನೀವೆಲ್ಲ ಸ್ಮಶಾನದಲ್ಲಿ ದುಡ್ದು ಬಂದಿದ್ದೀರಾ, ನಿಮ್ಗೆ ಊಟ ಬಡಿಸ್ಬೇಕಾದ್ದೆ. ಅಯ್ಯೋ, ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೋತೀಯ ಬಿಡಕ್ಕ, ಅದಕ್ಕೆಲ್ಲ ಪುಣ್ಯ ಮಾಡಿರ್ಬೇಕು. ನೀವೇನ್ ಹೇಳ್ತಾ ಇದೀರೋ ಸ್ವಲ್ಪ ಅರ್ಥ ಆಗಂಗ್ ಹೇಳಿ. ಮತ್ತಿನ್ನೇನು ಪಾಪ ಆ ಹುಡುಗ ರಾಮು ದೀಪದ ಸುತ್ತ ಸುತ್ತಿದ್ದೇನು, ಅಜ್ಜಿ ಮೇಲೆ ತೋರಿಸಿದ ಪ್ರೀತಿ ಏನು? ಅವನಲ್ಲಿ ಅಷ್ಟು ಕೆಲಸ ಮಾಡ್ಬೇಕಾದ್ರೆ ನೀವು ದಂಡ ಪಿಂಡ್ಗಳ ತರ ನಿಂತಿದ್ರಾ? ಇದೆಲ್ಲ ನಿಮ್ಗೆ ಗೊತ್ತಾಯ್ತು? ಅವ್ನು ಹೇಳ್ಬಾರ್ದು ಅಂತಾನೆ ಇದ್ದ, ಆದ್ರೆ ಆ ದೇವು ಇದನ್ನಲ್ಲ ಎಲ್ಲ ಬಾಯಿ ಬಿಟ್ಬಿಟ್ಟ. ಅಕ್ಕ, ಏನ್ ಮಾತಾಡ್ತಿದ್ದೀರಾ ನೀವು? ಇವ್ರಿಗೂ ಅವನಿಗಿಂತ ಜಾಸ್ತಿ ಪ್ರೀತಿ ಇದೆ, ಆದ್ರೆ ಒಳಗಡೆ ಇದೆ ಅಷ್ಟೇ. ಕೊಬ್ಬರಿ ಮಿಠಾಯಿ ಶೆಟ್ರಂಗಡಿಯಲ್ಲಿದ್ರೆ ಏನ್ ಬಂತು? ಒಳಗಡೆ ಇಟ್ಕೊಂಡು ಪೂಜೆ ಮಾಡ್ಬೇಕಷ್ಟೇ. ಅಯ್ಯೋ ಪರವಾಗಿಲ್ಲ ಬಿಡಿ ದೊಡ್ಡಮ್ಮ, ಅವರೆಲ್ಲ ದೊಡ್ಡ ಲೆವೆಲಲ್ಲಿ ಬೆಳೆದಿರೋರು, ಅವ್ರಿಗೆ ಈ ಸಂಪ್ರದಾಯದ ಬಗ್ಗೆ ಎಲ್ಲ ಗೊತ್ತಿಲ್ಲ. ಅಕಸ್ಮಾತ್ ಗೊತ್ತಿದ್ರೆ ನನಗೇನು ಚೆನ್ನಾಗಿ ಮಾಡಿರೋರು. ಬರ್ತಿ, ಸಂಕೋಚ ಪಡ್ಕೋಬೇಡಿ. ಫುಲ್ ಮೀಲ್ಸ್ ತಗೊಳ್ಳಿ ಮಮ್ಮ. ನೋಡ್ದಿಯಕ್ಕ, ಈಗ್ಲೂ ಬಿಟ್ಕೊಡ್ದೇನೆ ಮಾತಾಡ್ತಿದ್ದಾನೆ. ಸಂಬಂಧಗಳ ಬೆಲೆ ಏನು ಅಂತ ಇವನು ನೋಡ್ ಕಲ್ತ್ಕೋಬೇಕು. ಅಕ್ಕ, ಸುಮ್ನೆ ಇರಕ್ಕಾಗಲ್ವಾ ನಿಮ್ಗೆ? ನೋಡಿ ಪಾಪ ಹುಡುಗರು ಊಟ ಮಾಡದೆ ಬೇಜಾರ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಎಲೆ ಹಾಕಿದ್ರೆ ತಾವಾಗೆ ಬಂದು ಊಟ ಮಾಡ್ತಾರೆ. ನಿಮ್ಗೆ ಇಷ್ಟ ಬಂದಂಗ್ ಮಾಡ್ಕೊಳ್ಳಿ. ಅಯ್ಯೋ, ಹುಡುಗನ್ನ ಯಾಕ್ರ ಗೋಳ್ ಹೊಯ್ಕೋತಾ ಇದ್ದೀರಾ? ಬಿಟ್ಬಿಡ್ರ ಅವ್ರನ್ನ, ಹಿಂಸೆ ಕೊಡ್ತಾರೆ. ಏನ್ರ ನೀವು ಹೋಗಿ ಹೋಗಿ ಚಿಕ್ಕ ಮಕ್ಳ ಹತ್ರ ನಿಮ್ ಪೌರುಷ ತೋರಿಸ್ತಾ ಇದೀರಲ್ಲ, ಎಲ್ಲಿ ತೋರಿಸ್ಬೇಕೋ ಅಲ್ಲಿ ನಿಮ್ ತಾಕತ್ ತೋರಿಸಿ. ಮನೆ ನೋಡ್ದೇನಣ್ಣ? ನೋಡ್ದೆ. ಇದನ್ನೆಲ್ಲ ನೋಡಿದ್ರೆ ಈ ಮುದುಕ ಎಲ್ಲ ಕಡೆ ತುಂಬಾ ಆಸ್ತಿ ಮಾಡ್ದಂಗಿದ್ದಾನೆ. ನನಗೂ ಅದೇ ಡೌಟ್ ಅಣ್ಣ. ಈ ಇಟ್ಕೊಂಡೊಳಗೆ ಬೇಜಾನ್ ಆಸ್ತಿ ಮಾಡಿಟ್ಟಿದ್ದಾನಂತೆ. ಆದ್ರೆ ಇವ್ರು ನೋಡಿದ್ರೆ ನನಗೇನೋ ಹಾಗನ್ನಿಸ್ತಾ ಇಲ್ಲ. ಏನಮ್ಮ, ಯಾಕೆ ಬಂದ್ರಿ ಎಲ್ಲ ಇಲ್ಲಿ? ಮಗುನ ಮಲ್ಗಿಸ್ಬೇಕು, ತೊಟ್ಲು ಬೇರೆ ಇಲ್ಲೇ ಇದೆ, ಅದಕ್ಕೆ ಬಂದ್ವಿ. ನೀನ್ ಮಲ್ಕೋಬಿಟ್ಟ. ತಾತ ತಾತ, ಇದು ಔಷಧಿನಾ? ಔಷಧಿ. ಓ, ಇದನ್ ಕುಡಿದ್ರೆ ಮೈ ಕೈ ನೋವೆಲ್ಲ ಹೋಗುತ್ತೆ. ತಾತ, ನಂಗೂ ತುಂಬಾ ಮೈ ಕೈ ನೋವ್ತಿದೆ, ನಂಗೂ ಕೊಡಿ ತಾತ. ಸರಿ, ಹಂಗಾದ್ರೆ ನಾವೆಲ್ಲ ತಗೊಂಡೋಗಿ ಹಂಚ್ಕೊಂಡ್ ಕುಡಿತೀವಿ. ಈ ಟೆನ್ಷನ್ ಅಲ್ಲಿ ಸರಿ, ಈಗ ಏನ್ ಮಾಡೋದಣ್ಣ? ಆ ಲಾಯರಿಗೆ ಫೋನ್ ಮಾಡಿದ್ರೆ ಏನ್ ವಿಷಯ ಅಂತ ಗೊತ್ತಾಗುತ್ತೆ. ಹೇಳಿ ಸರ್. ಅಲ್ಲ ರೀ, ನಮ್ಮಪ್ಪನಿಗೆ ಇಲ್ಲೆಲ್ಲಾದ್ರೂ ಆಸ್ತಿ ಇದೆಯಾ? ಬಿಲ್ ಇನ್ನೂ ಓಪನ್ ಮಾಡಿಲ್ಲ, ನಾಳೆ ಅಲ್ಲಿ ಬಂದು ಓಪನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಸರ್. ನೋ ನೋ ನೋ, ನೀವ್ ಇಲ್ಲಿಗೆ ಬರೋ ಅವಶ್ಯಕತೆ ಇಲ್ಲ. ನಾಳೆ ನಾವೇ ಅಲ್ಲಿಗೆ ಬಂದು ಫೋನ್ ಮಾಡ್ತೀವಿ. ಅಳ್ಬಾರ್ದು ಪಾಪು. ಏಯ್, ಆ ಮಗು ಅವಾಗ್ಲಿಂದ ಬಡ್ಕೊಂಡು ಸಾಯ್ತಾ ಇದೆ. ಎತ್ಕೊಂಡೋಗ ಆ ಕಡೆ. ಏನಪ್ಪ ನೀವು ಮಗು ಹೀಗೆಲ್ಲ ಬೈತಿದ್ದೀರಲ್ಲ? ಎತ್ಕೊಂಡೋಗಿ ಬೀಸಾಕ್ತೀಯಾ ಇಲ್ಲ ನಾನೇ ಎತ್ಕೊಂಡು ಬೀಸಾಕ್ಲಾ? ಯಾಕೆಲ್ರೂ ನೀವು ಪ್ರಾಣ ತಿಂತಾ ಇದ್ದೀರಾ? ಹೋಗಿ ಆ ಕಡೆ. ನಿಮ್ಮೆಲ್ಲರಿಂದ ಸಾರಿ, ಹೇಳಿ ಸರ್. ಸಾರಿ ಸರ್, ಅಲ್ಲೇ ಬಂದು ಓಪನ್ ಮಾಡಿ ಓದಕ್ಕೆ ಕೇಳಿದ್ದಾರೆ. ನಾಳೆ ಬೆಳಿಗ್ಗೆ 10 ಗಂಟೆ ನಾನು ಅಲ್ಲಿಗೆ ಬರ್ತೀನಿ ಸರ್, ಡೀಟೇಲ್ ಆಗಿ ಮಾತಾಡೋಣ. ಓಕೆ ಸರ್. ಏನಂತಣ್ಣ? ನಾಳೆ ಬೆಳಿಗ್ಗೆ 10 ಗಂಟೆಗೆ ಬಂದು ಇಲ್ಲೇ ಬಿಲ್ ಓಪನ್ ಮಾಡ್ತಾರಂತೆ. ಯಾರ್ಯಾರು ಏನೇನ್ ಬರ್ದಿದಾರಂತ ಗೊತ್ತಾಗ್ತಾ ಇಲ್ವೇ? ಏನ್ರಿ ಆಗಿದೆ ನಿಮ್ಗೆ? ಅವಳೇನ್ ತಪ್ಪು ಮಾಡಿದ್ಲು? ಯಾಕ್ರೆ ಹಾಗೆ ಗದರಿಸಿದ್ರಿ ನೀವು? ಏಯ್, ನೀನ್ಯಾಕೆ ಬಂದೆ ಇಲ್ಲಿ? ಇನ್ನೊಂದ್ ಸರಿ ಕಾಲಿಟ್ರೆ ಕಾಲ್ ಕತ್ತರಿಸಾಕ್ಬಿಡ್ತೀನಿ. ಏಯ್, ಸರಿ ಅಲ್ಲಿಂದ. ಏಯ್, ಮುಚ್ಚ ಕುಡಿಯೋ. ಯಾರ ಮೇಲೆ ಕೋಪನೂ ನಮ್ಗೆ ತೋರಿಸ್ತಾರೆ. ಎಲ್ಲರ ಮಾಡೇ ಬರ. ನೋಡು, ಇನ್ನಿಂದಾನೆ ಅಮ್ಮ ಅಳ್ತಿರೋದು. ಪ್ರಾಣ ತಿಂತೀಯ? ಸುಮ್ಮನೆ ಇರೋ. ಅಕ್ಕ, ಬಾಯಿ ಮುಚ್ಚು. ಮಗನ್ ಹೊಡಿತೀರಾ? ಕೊಡಿ ಇಲ್ಲಿ. ಬಾಮ್ಮ ಬಾಮ್ಮ, ಯಾಕೆ ಬುತ್ತ ಅಲ್ಲೋದು? ನನ್ನ ಕೊಡಿ ಇಲ್ಲಿ.
ಬಾ ಪುಟ್ಟ ಬಾ ಬಾ ಅಳ್ಬೇಡ ಚಿನ್ನ ಅಳ್ಬೇಡ ತೋರಿಸ್ತೀನಿ ಬಾ 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 ಬಾ